ಕಳುವಾದ ವಿಷ್ಣುವಿನ ಶಂಖದ ಕಥೆ. ವಿಷ್ಣು ಸಹ ಗಣೇಶನ ವರ್ತನೆಗಳಿಗೆ ಹೇಗೆ ಪಶ್ಚಾತ್ತಾಪ ಪಡಬೇಕಾಯಿತು ಎಂಬುದನ್ನು ತೋರಿಸುವ ಅದ್ಭುತ ಕಥೆ ಇದು. ವಿಷ್ಣು ಒಂದು ಶಂಖವನ್ನು ಹೊಂದಿದ್ದ. ಒಂದು ದಿನ ಶಂಖ ಕಾಣೆಯಾಯಿತು. ಎಲ್ಲಾ ಕಡೆ ಹುಡುಕಿದರೂ ಸಿಗಲಿಲ್ಲ. ಇದು ಅವನಿಗೆ ತುಂಬಾ ಸಿಟ್ಟು ಬರಿಸಿತು. ಶಂಖವನ್ನು ಹುಡುಕುವಲ್ಲಿ ಅವನ ಎಲ್ಲಾ ಪ್ರಯತ್ನಗಳು ವಿಫಲವಾದವು. ಶಂಖಕ್ಕಾಗಿ ಹುಡುಕಾಟ ನಡೆಸುವಾಗ ವಿಷ್ಣು ಇದ್ದಕ್ಕಿದ್ದಂತೆ ದೂರದಿಂದ ಹೊರಹೊಮ್ಮುತ್ತಿದ್ದ ಶಂಖದ ನಾದವನ್ನು ಕೇಳಿದನು. ಅವನು ಆ ದಿಕ್ಕಿನಲ್ಲಿ ಅದನ್ನು ಹುಡುಕಲು ಪ್ರಾರಂಭಿಸಿದನು. ಕೈಲಾಸ ಪರ್ವತದಿಂದಲೇ ಶಬ್ದ ಬರುತ್ತಿದೆ ಎಂದು ಶೀಘ್ರದಲ್ಲೇ ಅವನಿಗೆ ಅರಿವಾಯಿತು. ಅವನು ಪರ್ವತವನ್ನು ತಲುಪಿದಾಗ ಶಂಖವನ್ನು ಗಣೇಶನು ತೆಗೆದುಕೊಂಡಿದ್ದಾನೆಂದು ತಿಳಿಯಿತು. ಅದನ್ನು ವಾಪಸ್ ಕೊಡುವಂತೆ ಒಮ್ಮೆ ಗಣೇಶನನ್ನು ಕೇಳಿದನು. ಅದನ್ನು ನಾನು ಎಷ್ಟು ಕೇಳಿದರೂ ಗಣೇಶ ಕೊಡುವುದಿಲ್ಲ ಎಂದು ಅರಿತುಕೊಂಡ ವಿಷ್ಣುವು ಶಿವನ ಮೂಲಕ ಗಣೇಶನನ್ನು ಕೇಳಿಸಿದಾಗಲೂ ಗಣೇಶ ಕೊಡಲು ಒಪ್ಪಲಿಲ್ಲ. ಗಣೇಶನನ್ನು ಒಲಿಸಿಕೊಳ್ಳುವ ಏಕೈಕ ಮಾರ್ಗವೆಂದರೆ ಅದು ಗಣೇಶನಿಗೆ ಇಷ್ಟವಾದ ಪೂಜೆ ಎಂಬುದು ವಿಷ್ಣುವಿಗೆ ಗೊತ್ತಿತ್ತು. ಆದ್ದರಿಂದ ವಿಷ್ಣು ವಿನಾಯಕನನ್ನು ಪೂಜೆ ಮಾಡಿದನು. ಗಣಪನಿಗೆ ಪ್ರಿಯವಾದ ಸಿಹಿಗಡುಬು, ಅವನ ಇಷ್ಟದ ಪೂಜೆಗೆ ಬೇಕಾದ ಎಲ್ಲಾ ವಸ್ತುಗಳನ್ನು ತಂದು ಗಣೇಶನನ್ನು ಹೃದಯದಿಂದ ಪೂಜಿಸಿದರು. ಇದನ್ನು ನೋಡಿದ ಗಣೇಶನಿಗೆ ತುಂಬಾ ಸಂತೋಷವಾಯಿತು. ಆಗ ಅವನು ವಿಷ್ಣುವಿನ ಶಂಖವನ್ನು ಹಿಂದಿರುಗಿಸಿದನು. ನೀತಿ: ಈ ಕಥೆಯು ಗಣೇಶನ ಪೂಜೆ ಎಷ್ಟು ಮಹತ್ವವನ್ನು ಹೊಂದಿದೆ ಎಂಬುದನ್ನು ಹೇಳುತ್ತದೆ. ವಿಷ್ಣುವು ಸಹ ಗಣೇಶನನ್ನು ಪೂಜಿಸಲು ಹಿಂಜರಿಯಲಿಲ್ಲ ಎಂಬುದನ್ನು ತಿಳಿಯಬಹುದು. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಎಲ್ಲರೂ ಸಂತೋಷದಿಂದ ಹಬ್ಬ ಆಚರಿಸಿ ಖುಷಿಯಿಂದ ಗಣಪನನ್ನು ಬರಮಾಡಿಕೊಳ್ಳಿ. ಎಲ್ಲರಿಗೂ ಗಣಪತಿ ಒಳ್ಳೆಯದನ್ನೇ ಮಾಡಲಿ. ಧನ್ಯವಾದಗಳು. ಜೈ ಗಣೇಶ, ಜೈ ಗಣೇಶ.